ಗಾಯ್ಸ್, ಇವತ್ತು ನಾವು ಮೈಸೂರು ಪಾಕ್ನ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ, ಯಾಕೆಂದರೆ ನಾವೆಲ್ಲ ಬೇಕರಿಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಹೋದಾಗ ತಿಂದಿರ್ತೀವಿ. ಆದರೆ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಸಿಯಾಗಿ 4 ಮಿನಿಟ್ಸ್ಗಳಲ್ಲೇ ನಾವು ನೋಡ್ತಾ ಹೋಗೋಣ. ಇದು ನಮ್ಮ ಮೊದಲನೇ ಕುಕ್ ವಿಡಿಯೋ ಆಗಿರೋದ್ರಿಂದ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು 1 ಕಪ್ನಷ್ಟು ಸಕ್ಕರೆ, ಅರ್ಧ ಕಪ್ನಷ್ಟು ಎಣ್ಣೆ, 10 ಏಲಕ್ಕಿ, 4 ಸ್ಪೂನ್ನಷ್ಟು ಡಾಲ್ಡಾ ಹಾಗೂ ಮೇನ್ ಆಗಿ ನಾವು ಅರ್ಧ ಕಪ್ ಮೈದಾ ಹಾಗೂ ಅರ್ಧ ಕಪ್ ಕಡಲೆ ಹಿಟ್ಟನ್ನು ಸೇರಿಸಿ ರೆಡಿ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಾವು ಎಣ್ಣೆಯನ್ನು ಒಂದು ಪಾತ್ರೆ ಒಳಗಡೆ ಹಾಕಿ ಹೈ ಫ್ಲೇಮಲ್ಲಿ ಅದನ್ನು ಕಾಯಿಸಬೇಕಾಗತ್ತೆ. ಅದಾದ ನಂತರ ಇನ್ನೊಂದು ಪಾತ್ರೆಯಲ್ಲಿ ಸಕ್ಕರೆ ಮತ್ತು ನೀರನ್ನು ಹಾಕಿ ಅದನ್ನು ಕೂಡ ಕಾಯಿಸಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಮಿಕ್ಸ್ ಮಾಡಿಕೊಂಡಂತಹ ಒಂದು ಹಿಟ್ಟನ್ನು ತಗೊಂಡು ಈ ಒಂದು ಸಕ್ಕರೆಯ ಪಾಕದಲ್ಲಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ನಾವು ಕಂಟಿನ್ಯೂಸ್ ಆಗಿ ಸ್ಪೂನಿಂದ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕೆಂದರೆ ಅದು ಗಂಟಾಗಿ ಒಂಥರ ಸರಿಗೆ ಬರೋದಿಲ್ಲ. ಸೊ ಆ ರೀತಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಡಾಲ್ಡಾವನ್ನು ಮಿಕ್ಸ್ ಮಾಡ್ತೀವಿ ಹಾಗೂ ಏಲಕ್ಕಿ ನಾವೇನು ಇಟ್ಕೊಂಡಿರ್ತೀವಿ ಅದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ನೆಕ್ಸ್ಟ್ ಹೇಳುವಂಥ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್, ಯಾಕೆಂದರೆ ನಾವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಕಾಯ್ದಿರುವ ಎಣ್ಣೆನ ಮಿಕ್ಸ್ ಮಾಡ್ತಾ ಇರುವ ಪಾಕಕ್ಕೆ ಹಾಕಬೇಕಾಗುತ್ತೆ ಹಾಗೂ ಬಿಡದಂಗೆ ಸ್ಪೂನಿಂದ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ತುಂಬ ಜನ ಮೈಸೂರು ಪಾಕ್ ಮಾಡಬೇಕಾದ್ರೆ ಈ ಒಂದು ಸ್ಟೆಪ್ಪಲ್ಲಿನೇ ಮಿಸ್ಟೇಕ್ ಮಾಡ್ಕೊತಾರೆ. ಸ್ವಲ್ಪ ಹೊತ್ತು ಮಿಕ್ಸ್ ಆದ ನಂತರ ಬಬಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ನಂತರ 2 ಪಾತ್ರೆಗಳು, ಅಂದರೆ ಹೋಲ್ ಇರುವಂಥ ಒಂದು ಪಾತ್ರೆ, ಹೋಲ್ ಇಲ್ಲದೆ ಇರುವಂಥ ಒಂದು ಪಾತ್ರೆನ ತಗೊಂಡು ಅದನ್ನು ಒಂದರ ಮೇಲೆ ಒಂದು ಇಟ್ಟು ನಾವು ಒಂದು ಪಾಕವನ್ನು ಮಾಡ್ಕೊಂಡಿರ್ತೀವಿ, ಅದನ್ನು ಅದರ ಮೇಲೆ ಹಾಕಿ ನಾವು ಕಂಪ್ಲೀಟಾಗಿ ಹಾಕಿದ ನಂತರ ನಾವು ಮೇಲ್ಗಡೆ ಏನು ಹೋಲ್ಸಿರುವಂಥ ಪಾತ್ರೆನ ಇಟ್ಟಿರ್ತೀವಿ, ಅದರಿಂದ ನಮಗೆ ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಅದು ಕೆಳಗಡೆ ಹೋಗ್ಬಿಡುತ್ತೆ. ಇದರಿಂದ ನಮಗೆ ಸಾಫ್ಟ್ ಆ್ಯಂಡ್ ಫ್ರೆಶ್ ಆಗಿ ನಮಗೆ ಮೈಸೂರು ಪಾಕ್ ರೆಡಿ ಆಗುತ್ತೆ. ಇದಾದ ಮೇಲೆ ಒಂದು 20 ಮಿನಿಟ್ಸ್ ವೇಟ್ ಮಾಡಿ ಆಮೇಲೆ ನಮ್ಗೆ ಹೆಂಗೆ ಬೇಕೋ ಆ ರೀತಿ ನಾವು ಶೇಪಾಗಿ ಕಟ್ ಮಾಡ್ಕೊಬೇಕು. ಸೊ ಇವಾಗ ನಿಮಗೆ ಮೈಸೂರು ಪಾಕ್ ರೆಡಿ ಆಗಿದೆ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದು ನಮ್ಮ ಮೊದಲನೇ ವಿಡಿಯೋ ಆಗಿದ್ದರಿಂದ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.